ಕರ್ನಾಟಕ ಸನಾತನ ಹಿಂದೂ ಧರ್ಮ ಆಗ್ತದೆ. 2028 ವಿಧಾನಸೌಧದ ರಾಷ್ಟ್ರಧ್ವಜದ ತಳಗ ಭಗವಾ ಧ್ವಜ ಹಾಕ್ತದೆ. ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ. 28ಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ, ನೋ ಅಡ್ಜಸ್ಟ್ಮೆಂಟ್. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬಳದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮತ್ತೆ ನಿಮ್ಮ ಮನೆಗೆ JCB ಒಂದು ಮಸೀದಿಯಿಂದ ಒಂದು ಕಲ್ಲು ಬೀಳದಂತ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತಿ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೂದಿ ಒಳಗೆ ಚೆಕ್ ಮಾಡ್ತೀವಿ, ಕಲ್ಲಿಟ್ಟಾರೋ ಜಲ್ಲೆ ಇಟ್ಟಾರೋ. ನೀವೆಲ್ಲರೇನು ತಿಳ್ಕೊಂಡಿರ್ಬೇಕು, ನಾವು ಸುಮ್ಮ ಕೂತೀವಿ ಅಂದ್ರೆ ಸುಮ್ಮ ಗೊತ್ತಿಲ್ಲ, 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೋಣ. ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಇವತ್ತು ಅವ್ರು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ, ನಾ 3 ದಿವಸ ಬರ್ತೀನಿ ಅಂತ ಹೇಳ್ಯಾರ. 3 ದಿವಸ ನೀವು ಅಷ್ಟೇ ಅಲ್ಲ, ಬಂಜಾರ ಸಮಾಜದವರಲ್ಲ, ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ಕೂಡಿ ಇವತ್ತೇನೆ ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತಗೊಂಡ್ಬರಂತ ಕೆಲಸ ಮಾಡ್ಯಾರಲ್ಲ, ಅವತ್ತು 5,000 ಮಂದಿನ ವಾಪಸ್ ಹಿಂದೂ ಧರ್ಮ ಕೆಲಸ ಯಾಕಂದ್ರೆ ಯಾರೂ ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದಾಗ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗುವುದಿಲ್ಲ. ಅದಕ್ಕೆ ಬಂದು ಮಳೆ ಯಾರೂ ಅಂಜಬೇಡ್ರಿ. ಎಲ್ಲ ಸಮಾಜಕ್ಕೆ ಇವತ್ತೇ ನಮ್ಮ ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಅದು ಕೊಡುವುದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಗೋವಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆ ಅಲ್ಲ, ಉಳಿದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ನಾವೆಲ್ಲ ಕೂಡ ಹೋರಾಡ್ತೀವಿ. ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಬೋಯಿ ಮತ್ತು ನಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ನಾ 256% ಆಗೈತಿ. ನಾನು ನಾಳೆ ಬರೋ ವಿಧಾನಸಭೆಯೊಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಡ್ರಿ, ನಮ್ದೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ ನಮ್ಮ ಮಂದಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೇನು 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನು ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲುವಾಗಿ ಬರ್ತೀನಂದಾರೆ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೋ ನಾರಾಜ್ ಆಗಬೇಡ್ರಿ. ಯಾಕಂದ್ರೆ ಇಂಥವು ನಡೀತಾವೆ. ಇದು ಸಮಾಜನ